ನೀನ್ ಎಲ್ಲ ನೋಡ್ದಂಗೈತಲ್ಲ ಗುರು. ಏನ್ ನಿನ್ ಹೆಸರು? ನನ್ನ ಹೆಸರು ಇರ್ಲಿ, ನಿನ್ ಹೆಸರು ಹೇಳಲೇ ಪುಟ್ಕೋಸಿ. ನನ್ನ ಹೆಸರು ಬೊಮ್ಮಾಯಿ. ಏನಲೇ ಎಮ್ಮೆ ಮೇಲೆ ಕೂತ್ಕೊಂಡು ಬೊಮ್ಮಾಯಿ ಅಂತೀಯ? ಅರೆ ಕಂಡ ಮಾಡ್ತೀಯ ಗುರು. ಇವತ್ ಎಮ್ಮೆ ಮೇಲೆ ಕೂತಿರ್ಬೋದು, ಆದ್ರೆ ನಾಳೆ ಕೋಣಿನ ಮೇಲೆ ಕೂತ್ಕೋತೀಯ? ಅಲ್ಲ ಗುರು, ಇವತ್ ಎಮ್ಮೆ ನಾಳೆ ಸಿಂಹ, ಅಂದ್ರೆ ಸಿಂಹಾಸನ. ಓಹೋ, ಅದಕ್ಕೆನಾ ನೀನು ಬೊಮ್ಮಾಯಿ ಅಂತ ಹೆಸರಿಟ್ಕೊಂಡಿರೋದು? ಹಂಗಲ್ಲ ಗುರು, ಒಂದ್ಸತಿ ನಾ ಕರ್ಗಕ್ ಹೋಗಿರ್ಬೇಕಾದ್ರೆ ಬೆಂಗಳೂರಲ್ಲಿ ಕಳ್ದೋಗಿ ಬೊಂಬಾಯಿ ಸಿಕ್ಕಿದ್ನಂತೆ. ಅದಕ್ಕೆ ನಮ್ಮಪ್ಪ ಬೊಂಬಾಯಿ ಅಂತ ಹೆಸರಿಟ್ಟ. ಅದನ್ನ ನಮ್ಮಮ್ಮ ಬೊಂಬಾಯಿ ಅಂತ ಬದಲಾಯಿಸಿದ್ಲು. ಹೆಂಗೈತೆ? ಬೊಂಬಾಟಾಗೈತೆ. ಬೊಂಬಾಟಾಗೈತ ಗುರು. ಹಂಗಂದ್ರೆ ಈ ಪುಂಗಿ ಒಂದ್ಸತಿ ಊದ್ ಗುರು, ಕೇಳಣ. ನಾನೇ ನಾಳೆ ಪುಟ್ಕೋಸಿನ ಬಡಿಯ ಕುಡಿಯೋದಕ್ಕೊಂದ್ ಗ್ಲಾಸ್ ನೀರಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಪುಂಗಿ ಬೇರೆ ಊದ್ಬೇಕಾ ನಿನ್ಗೆ? ನೀರ ನಮ್ಮೂರಲ್ಲಿ ನೀರ್ ಸಿಗಲ್ಲ ಗುರು, ಬರೀ ಪಾನ್ಕ ನೀರ್ ಮಜ್ಜಿಗೆ ಸಿಗ್ತೈತೆ. ಏನಲೇ ಕಿಂಡಲ್ ಮಾಡ್ತೀಯಾ? ಅಲ್ಲ ಗುರು, ಇವತ್ ಶ್ರೀರಾಮ್ ನವಮಿ ಅಲ್ವಾ? ಹಿಂಗೆ ಹೋಗಿ ಅಲ್ಲಿ ಹಂಗೆ ಬಲ್ಗಡೆ ತಿರ್ಕೊಂಡ್ರೆ ಆಂಜನೇಯನ್ ದೇವಸ್ಥಾನದ ಹತ್ರ ಪಾನ್ಕ ನೀರ್ ಮಜ್ಜಿಗೆ ಎಲ್ಲ ಸಿಗ್ತೈತೆ. ಪಾನ್ಕ ನೀರ್ ಮಜ್ಜಿಗೆ. ಓಹೋ, ಗಾಡಿನೂ ರಿಪೇರಿ ಮಾಡ್ತೀಯಾ? ಹಂಗೆ ನಿಂಗೂ ಸ್ವಲ್ಪ ರಿಪೇರಿ ಮಾಡ್ಲಾ? ಮಾಡಪ್ಪ, ಅಷ್ಟು ಮಾಡು. ಇವ್ನ್ ಮಖ ಮುಚ್ಚ ಮನೆಗೆ 3 ಹೊತ್ತು ಮುದ್ದೆ ಉಂಡ್ಕೊಂಡು ಮಕ್ಕಳ ಜೊತೆ ಗೋಲಿ ಆಡ್ಕೊಂಡು ತಿರುಗ್ತಾವನೆ. ಹಂಗಾಗಿದ್ದಕ್ಕೆ ಅಲ್ವಾ ನಿನ್ ಜಮೀನು ಕಂಡೋರ್ ಪಾಲಾಗಿರೋದು. ನನ್ನ ಜಮೀನು ಕಂಡೋರ್ ಪಾಲಾಗಿದ್ಯಾ? ಜಮೀನ್ ಒಂದೇ ಏನಪ್ಪ, ಈ ಕುಡ್ಕೊಂಡ್ ಯೋಗ್ಯತೆ ನೋಡಿ ಮನೇಲಿದ್ದು ಒಂದೊಂದು ಸಾಮಾನು ಒಬ್ಬೊಬ್ಬರ ಪಾಲಾಗೋಗೈತೆ. ಅದೆಲ್ಲ ಏನಿಲ್ಲ ಕಣೋ, ಸುಮ್ನೆ ಸುಳ್ಳೆಲ್ಲ ಹೇಳ್ತಾಳೆ. ನಿಮ್ಮ ಅಪ್ಪನ ಹಾಕಿದ್ರೆ ಜಮೀನ್ ಇತ್ತಲ್ಲ, ಅದಕ್ಕೆ ಆ ದೇವಯ್ಯ ಬರೀ ಬೇಲಿ ಮಾತ್ರ ಹಾಕೊಂಡವನೆ ಅಷ್ಟೇ. ನನ್ನ ಜಮೀನಿಗೆ ಅವನ್ ಹೆಂಗ್ ಬೇಲಿ ಹಾಕ್ದ? ಹೆಂಗಾಯ್ತಂತ ಅವನ್ ಜೀವಕ್ಕೆ? ಅವನ್ ತಂಟೆಗೆ ಹೋಗ್ಬೇಡ ಕಣೋ. ದೇವಯ್ಯ ಅಂದ್ರೆ ಈ ಊರ್ಗೆ ಅವನು ಚೇರ್ಮನ್ ಆದ್ರೆ ಚಿಕ್ಕದವ್ರ ಜಮೀನಿಗೆಲ್ಲ ಬೇಲಿ ಹಾಕೊಳ್ಳದ? ಎಲ್ಲಿದೆ ಆ ಜಮೀನು? ನಂಗೊತ್ತು ಗುರು, ನಾನ್ ತೋರಿಸ್ತೀನಿ. ಓ, ನೀನೇನ್ ತೋರಿಸ್ತೀಯ? ಪುಟ್ಗೋಸಿ. ಪುಟ್ಗೋಸಿ ಅಲ್ಲ ಗುರು, ನಾನ್ ನಿನ್ ಜಮೀನ್ ತೋರಿಸ್ತೀನಿ. ಇವನ್ ಜೊತೆಯಲ್ಲಿ ಗೋಲಿ ಆಡಿವ್ನಿ. ಆಡವನೆ. ಅದ್ ಸರಿ, ಇವ್ರೇನ್ ನಿನ್ ಹಿಂದೆ ಸೈನಿಕರು? ಆ ರಣಧೀರ್ನಿಂದ 5 ಜನ ಇರ್ಲಿಲ್ವಾ ಗುರು? ಹಂಗೆ ನನ್ನಿಂದ ಇವ್ರು. ಓಹೋ, ಆ ರಣಧೀರನು ನಿಂತರ ಪುಟ್ಗೋಸಿ ಹಾಕೊಂಡಿದ್ದ? ಅವನೆಲ್ಲ ಹಾಕೊಂತಾನೆ. ಅವನೇನಿದ್ರು ಬೇರೆಯವ್ರ ಹಾಕಿಸ್ತಾನ ಗುರು. ಓ, ಆ ರಣಧೀರ ಹಾಕ್ಸಿದ ಪುಟ್ಗೋಸಿನೋ ಇದು? ಹೌದು ಗುರು. ಒಂದ್ಸತಿ ಆ ಹಾಳಾದ ರಣಧೀರನ್ ಕೈಲಿ ಸಿಕ್ಬಿಟ್ಟೆ ನೋಡು, ಅವ್ನ್ ನನ್ನೀಗ ಅತಿಗ್ ತಂದ್ ನಿಲ್ಸ್ಬಿಟ್ಟ. ಅವತ್ತಿನಿಂದ ಇವತ್ತವರೆಗೂ ಮೈ ಮೇಲ್ ಬಟ್ಟೆನೇ ನಿಲ್ಲಲ್ಲ ಅಂತೈತೆ. ಹೌದಾ? ಈಗ ನಿನ್ನ ಅವತಾರನ ಬದಲಾಯಿಸ್ತೀನಿ ನೋಡು. ಏನ್ ಮ್ಯಾಜಿಕ್ ಮಾಡ್ಬಿಟ್ಟೆ ಗುರು. ಇದೇ ಕಣೋ ಲಾಜಿಕ್ ಇಲ್ದೆ ಮ್ಯಾಜಿಕ್ ಆಗಿದೆ ನನ್ ಟೆಕ್ನಿಕ್. ಬೊಂಬಾಟಾಗಿದೆ ಗುರು. ಇದನ್ ನೋಡಮ್ಮ. ಬಾರ್ಸಮ್ಮ. ಕೇಳ್ರಪ್ಪ ಕೇಳ್ರಿ, ಕೇರಿ ಕೇರಿಗೂ ಡಂಗೂರ, ಕಿಂದರ ಜೋಗಿ ಡಂಗೂರ. ಕಂಡ್ರು ಕಾಣ್ಲಿಲ್ಲ ಅಂದಿರ, ಕೇಳಿದ್ರು ಕೇಳಲಿಲ್ಲ ಅಂದಿರ. ಕಿಂದರ ಜೋಗಿ ಡಂಗೂರ, ಕೇಳ್ರಪ್ಪ ಕೇಳ್ರಿ. ಕಿಂದರ ಜೋಗಿ ಡಂಗೂರ, ಕೇರಿ ಕೇರಿಗೂ ಡಂಗೂರ. ಕಂಡ್ರು ಕಾಣ್ಲಿಲ್ಲ ಅಂದಿರ, ಕೇಳಿದ್ರು ಕೇಳಲಿಲ್ಲ ಅಂದಿರ. ಕಿಂದರ ಜೋಗಿ ಡಂಗೂರ, ಕೇಳ್ರಪ್ಪ ಕೇಳ್ರಿ. ಕೇಳ್ರಪ್ಪ ಕೇಳ್ರಿ, ಗಂಡೋರ್ ಗಂಡ್ ನುಂಗಾಯಿ ಊರ್ ಜನರು. ಕಿಂದರ ಜೋಗಿ ಮನೆಯಿಂದ ಕದ್ ಬಾಚ್ಕೊಂಡೋಗಿರೋ ಒಡವೆನೆಲ್ಲ ವಾಪಸ್ ತಂದು ಕೊಡ್ಬೇಕು. ಕೇಳ್ರಪ್ಪ ಕೇಳ್ರಿ, ಕೊನೆ ಸಾರಿ ಎಚ್ಚರಿಕೆ. ಕಿಂದರ ಜೋಗಿ ಜಮೀನ್ಗೆ ಬೇಲಿ ಹಾಕೊಂಡ್ರು ಬೇವಕೂಫ್ ನನ್ ಮಕ್ಕಳು. ಬೆಳಗಾಗೋದ್ರೊಳಗಾಗಿ ಬೇಲಿ ಕಿತ್ತಾಕಿ ಜಾಗ ಬಿಟ್ಕೊಡ್ಬೇಕು. ಕೊಡದೆ ಇದ್ರೆ ಮೋಸ ಮಾಡ್ದವ್ರಿಗೆಲ್ಲ ಗೂಸ ತಿನ್ಬೇಕಾಗತ್ತೆ. ಕೇಳ್ರಪ್ಪ ಕೇಳ್ರಿ. ಸಾಕು ನಿಲ್ಸೋ ನಿನ್ ಡಂಗೂರನ. ಏನೋ ಮಗನೇ, ಊರಿಗೆ ಪಾಳೆಗಾರನ ನೀನು? ತುಂಬು ದೂರದಲ್ಲಿ ಡಂಗೂರ ಹಾಕೋಷ್ಟು ಆಳ್ಕರನೆ ನಿಂಗೆ? ಇದ್ದಿದ್ದೊಳಗೆ ಬಿಸಿನೀರ್ ಕೊಟ್ರೆ ಎತ್ತು ಬಂದು ಯಾವ್ದು ಗೊತ್ತಲಂತೆ. ಏಯ್, ಜಾಸ್ತಿ ಮಾತು ಬೇಕಿಲ್ಲ. ಒಳ್ಳೆ ಮಾತಲ್ಲಿ ನನ್ ಜಮೀನ್ ಬಿಟ್ಕೊಡ್ತೀಯೋ ಇಲ್ವೋ? ಯಾವ್ದು ನಿನ್ ಜಮೀನು? ನಿನ್ನೆ ಊರಿಗೆ ಬಂದು ಇವತ್ತಾಗಲೇ ಜಮೀನ್ ನಂದು ಅಂತ ಹೇಳ್ತಾ ಇದೀಯಾ? ನಂದಲ್ದೆ ನಿಮ್ಮ ಅಪ್ಪಂದೇನಲೇ? ಅಪ್ಪನ್ ಸುದ್ದಿ ಹತ್ರ ನಾಲ್ಗೆ ಹಿಡ್ದಾಕ್ಬಿಡ್ತೀನಿ ಬೇಕೂಫ್ ನನ್ ಮಗನೇ. ಸುಮ್ನೆ ಅರ್ಚಾಡಿ ಆರೋಗ್ಯ ಕೆಡಿಸ್ಕೋಬೇಡ ಮರಿ.
ಕೈ ಕಾಲ್ ನೆಟ್ಟಿಗಿರ್ಬೇಕು ಅಂದ್ರೆ ಮರ್ಯಾದೆಯಾಗ ನನ್ ಜಮೀನು ಬಿಟ್ಕೊಡು. ಬಿಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನು ಮಾಡ್ತೀನ? ಹಳ್ಳಿಲೂ ನಡೆದಿರಬಾರದು, ದಿಲ್ಲಿಲೂ ಕಂಡಿರಬಾರದು. ಹಾಗೂ ಒದ್ದು ನಿನ್ನ ಕೈಯಿಂದ ನನ್ನ ಜಮೀನು ಬಿಡಿಸ್ಕೊತೀನಿ. ಏಯ್, ಏನು ನೋಡ್ತಾ ಇದ್ದೀರಾ? ತದಕ್ರೆ ನನ್ನ ಮಗನ್ಗೆ ಕಂಡಿದ್ದೀನಿ, ಸುಮ್ದಿರ. ಅವ್ನು ಹೇಳಿದ ತಕ್ಷಣ ಅಲ್ಲೇ ಆಡಿಸ್ಕೊಂಡು ಬಂದ್ಬಿಟ್ರು. ನೋಡೋ, ಅಲ್ಲಿ ಇಲ್ಲಿ ಸುಮ್ಮನೆ ಹೊಡೆದಾಡೋದು ಬೇಡ. ನನ್ ಜಮೀನಲ್ಲೇ ಹೊಡೆದಾಡೋಣ. ಕೊನೆಯಲ್ಲಿ ಆ ಜಮೀನಲ್ಲಿ ಯಾರು ಉಳ್ಕೋತಾರೋ ಅವ್ರದೇ ಆ ಜಮೀನು. ಏ ಬೊಮ್ಮಾಯ್, ನೀನ್ ಇಲ್ಲಿ ಬಾರಿಸು, ನಾನು ಅವ್ರಿಗೆ ಅಲ್ಲಿ ಬಾರಿಸ್ತೀನಿ. ನಿಂತ್ಕೊಂಡ್ರ ನನ್ನ ಮಕ್ಳ ಫೈಟ್ ಮಾಡ್ರು ಅಂದ್ರೆ ಸುತ್ತಾ ಇದ್ದಾರೆ. ಆಹಾ, ಏನೇನೋ ಸುತ್ತೋದು ಲೋ, ನಾನು ಸುತ್ತೋದ್ ನೋಡು. ಬೊಮ್ಮಾಯಿ, ಬಾರಿಸೋದನ್ನ ನಿಲ್ಸೋ. ಯಾಕೆ ಗುರು? ಇನ್ ಮುಂದೆ ಹಂಸ ಲೆಕ್ಕ ಬಾರಿಸ್ತಾರ, ಅದಕ್ಕೆ.